ನಮಸ್ತೆ ಬಾಸು, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು. ಫ್ರೆಂಡ್ಸ್, ನಿಮಗೆಲ್ಲರಿಗೂ 21 ಮತ್ತು 22ನೇ ಕಂತಿನ ಒಟ್ಟು 4,000 ಹಣ ನಿಮ್ಮ ಖಾತೆಗೆ ದಿನಾಂಕ 28/7/25 ಸೋಮವಾರ ಜಮಾ ಆಗಿದೆಯಾ? ದಯವಿಟ್ಟು ಒಮ್ಮೆ ಪರೀಕ್ಷಿಸಿ. ನಿಮ್ಮ ಅನಿಸಿಕೆಯನ್ನು ತಿಳಿಸಿ, ಏಕೆಂದರೆ ಇಲ್ಲಿ ಸತ್ಯ ಅಸತ್ಯತೆಯ ಅನ್ವೇಷಣೆ ನಡೆಯಬೇಕಿದೆ. ಹಲವು ಅಧಿಕೃತ ಮೂಲಗಳ ಪ್ರಕಾರ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ರವರಿಂದ 22ನೇ ಕಂತಿನ ಬಿಡುಗಡೆಯ ಬಗ್ಗೆ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಮೇ ತಿಂಗಳ ಕೊನೆಯಲ್ಲಿ 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಬಗ್ಗೆ ಅಧಿಕೃತವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ರವರು ಮಾಹಿತಿ ನೀಡಿದ್ದರು. ಆದರೆ 21ನೇ ಕಂತಿನ ಹಣವು ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರ ಬ್ಯಾಂಕ್ಗೆ ಇನ್ನೂ ಜಮಾ ಆಗಿಲ್ಲ. ಜಿಲ್ಲಾವಾರು ಗೃಹಲಕ್ಷ್ಮಿ ಹಣ ಜಮಾ ಮಾಡುತ್ತಾರೆ ಎಂದು ತಿಳಿದರೆ ಯಾವುದೇ ಒಂದು ನಿರ್ದಿಷ್ಟ ಜಿಲ್ಲೆಯ ಎಲ್ಲ ಮಹಿಳೆಯರಿಗೆ 21ನೇ ಕಂತಿನ ಹಣ ಪೂರ್ಣವಾಗಿ ಬಿಡುಗಡೆಯಾಗಿಲ್ಲ. ಕೆಲವು ಮಹಿಳೆಯರು ಮಾತ್ರ 21ನೇ ಕಂತಿನ ಹಣವನ್ನು ಪಡೆದಿದ್ದಾರೆ. ಇನ್ನು ಹಲವು ಫಲಾನುಭವಿಗಳು ಇದನ್ನು ಪಡೆದಿಲ್ಲ. ನಮ್ಮ ಸುತ್ತಮುತ್ತಲಿನ ಮಹಿಳೆಯರನ್ನು ವಿಚಾರಿಸಿದಾಗ ಹಲವು ಮಹಿಳೆಯರು ಇನ್ನೂ 21ನೇ ಕಂತಿನ ಹಣ ಪಡೆದಿಲ್ಲ. ಹಾಗಾಗಿ ಎಲ್ಲ ಮಹಿಳೆಯರು ನಿರಾಸೆಗೊಂಡಿದ್ದಾರೆ. 21 ಮತ್ತು 22ನೇ ಕಂತು ಹಾಗೂ 23ನೇ ಕಂತು ಒಟ್ಟು 6,000 ಬ್ಯಾಂಕ್ಗೆ ಜಮಾ ಆಗಿದೆ ಎಂದು ಕೆಲವು ಚಾನೆಲ್ಗಳು ಹೇಳುತ್ತಿದ್ದಾರೆ. ಈಗಾಗಲೇ ಹಲವು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಕೂಡ ಆಗಿದೆ ಎಂದು ತಿಳಿಸಿದ್ದಾರೆ. ಸಾಕಷ್ಟು ಜನ ಈ ವಿಡಿಯೋಗಳನ್ನು ನಂಬಿ ಬ್ಯಾಂಕ್ಗೆ ಹೋಗಿ ಹಾಗೂ ಕೆಲವರು ತಮ್ಮ ಮೊಬೈಲ್ನಲ್ಲೇ ಪದೇ ಪದೇ ಬ್ಯಾಲೆನ್ಸ್ ಚೆಕ್ ಮಾಡುತ್ತಿದ್ದಾರೆ. ಪಾಪ, ಅನಕ್ಷರಸ್ಥ ವಯಸ್ಸಾದ ಮಹಿಳೆಯರು ಆಸೆಯಿಂದ ಬ್ಯಾಂಕ್ಗೆ ಹೋಗಿ ಅಲ್ಲಿ ಬ್ಯಾಂಕ್ ಮೇಡಮ್ನ ಬಳಿ ಕೇಳಿ ವಾಪಸ್ ಬರುತ್ತಿದ್ದಾರೆ. ಬಹುಪಾಲು ಚಾನೆಲ್ಗಳಲ್ಲಿ ಖಚಿತ ಮಾಹಿತಿ ಇಲ್ಲ. ನಾನು ಸಂಪೂರ್ಣವಾಗಿ ಚೆಕ್ ಮಾಡಿದ್ದೇನೆ. ಮೊದಲನೆಯದು, ಗೃಹಲಕ್ಷ್ಮಿ ಯೋಜನೆಯ ಅಧಿಕೃತ ಪೋರ್ಟಲ್ ಅಥವಾ ಸೇವಾ ಸಿಂಧು ಅಥವಾ ಬೆಂಗಳೂರು ಜಿಲ್ಲಾಡಳಿತದ ವೆಬ್ಸೈಟ್ಗಳಲ್ಲಿ ಯಾವುದೇ ಹೊಸ ಅಧಿಸೂಚನೆ ಇಲ್ಲ. ಎರಡನೆಯದು, ನಾನು ಹಲವು ಜಿಲ್ಲೆಗಳ ಜನರನ್ನು ಕೇಳಿದ್ದೀನಿ. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮೈಸೂರು, ಉಡುಪಿ, ರಾಮನಗರ, ಹೀಗೆ ಅವರು ಕೂಡ ಎಲ್ಲರೂ ಹೇಳ್ತಿರೋದು ಒಂದೇ, ಇತ್ತೀಚೆಗೆ ಯಾರಿಗೂ ಹಣ ಬಂದಿಲ್ಲ. ಮೂರನೆಯದಾಗಿ, ನನ್ನ ಸಬ್ಸ್ಕ್ರೈಬರ್ಸ್ ಕೆಲವರು ಕಮೆಂಟ್ ಮೂಲಕ ತಮ್ಮ ಅನುಭವ ತಿಳಿಸಿದ್ದಾರೆ. ಅದರಲ್ಲೂ ಯಾರಿಗೂ ಸಹ ಬಂದಿಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಯಾರಿಗಾದರೂ 6,000 ಅಥವಾ 4,000 ಹಣ ಜಮಾ ಆಗಿದ್ದಲ್ಲಿ ನಿಮ್ಮ ನಿಜವಾದ ಅನುಭವವನ್ನು ಶೇರ್ ಮಾಡಿ. ನೀವು ಯಾವ ಜಿಲ್ಲೆಯವರು ಎಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ನಿಂದ ಹಲವು ಜನರಿಗೆ ಸತ್ಯ ಮಾಹಿತಿ ದೊರೆತಂತಾಗುತ್ತದೆ. ಏಕೆಂದರೆ ಬಹುಜನ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಲೇ ಇದ್ದಾರೆ. ಸುಳ್ಳು ಸುದ್ದಿಯಿಂದ ಮನಸ್ಸು ಘಾಸಿಯಾಗಿರುವವರಿಗೆ ಸಾಂತ್ವನ ನೀಡಿದಂತೆ ಆಗುತ್ತದೆ. ಹಣ ಬಂದಿದೆ ಎಂದು ಜನರು ಸಂತೋಷ ಪಡುತ್ತಾರೆ. ಅವರ ಪರಿಸ್ಥಿತಿಯನ್ನು ದುರ್ಬಳಕೆ ಮಾಡಿಕೊಳ್ಳಬಾರದು. ನಾನು ನಿಜ ಮಾಹಿತಿ ತಿಳಿಯಬೇಕು ಹಾಗೂ ತಿಳಿಸಬೇಕೆಂದು ಈ ವಿಡಿಯೋ ಮಾಡಿದ್ದೇನೆ. ಪ್ರಾಮಾಣಿಕ ಮಾಹಿತಿಗಾಗಿ ಇದೊಂದು ಸಣ್ಣ ಪ್ರಯತ್ನ. ಇದು ನಿಮಗೆ ಸರಿ ಎನಿಸಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಜಿಲ್ಲೆಯಲ್ಲಿ ಹಣ ಬಂದಿದೆಯಾ ತಿಳಿಸಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಜವಾದ ಮಾಹಿತಿ ನೀಡಲು ನನಗೆ ಬೆಂಬಲಿಸಿ. ಈ ವಿಡಿಯೋ ನಿಮ್ಮ ಪ್ರೀತಿ ಪಾತ್ರರಾದವರು ಅವರು ಕೂಡ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಿದ್ದರೆ ಶೇರ್ ಮಾಡಿ. ನಿಜ ಹಂಚೋಣ, ಸುಳ್ಳು ಮಾಹಿತಿಯಿಂದ ದೂರವಿರೋಣ. ಇದು ನಿಮ್ಮ ನ್ಯೂಸ್ ವಿತ್ ನನ್ನ ವಾಯ್ಸ್, ನಿಮ್ಮ ಧ್ವನಿ. ಧನ್ಯವಾದಗಳು.